ಅಧ್ಯಾಯ 21. ಸಿದ್ಧಯೋಗೇಶ್ವರರು ನಾಮಧಾರಕನಿಗೆ ಬ್ರಾಹ್ಮಣನ ಪತ್ನಿಗೆ ಮಾಡಿದ ಉಪದೇಶವನ್ನು ನಿರೂಪಿಸತೊಡಗಿದರು. ಅಮ್ಮ, ಈ ನಶ್ವರವಾದ ಪ್ರಪಂಚದಲ್ಲಿ ಸಾಯದೆ ಉಳಿದವರು ಯಾರಿದ್ದಾರೆ? ನಮ್ಮ ಈ ಶರೀರವು ಪಂಚಭೂತಗಳಿಂದ ಉಂಟಾದದ್ದು. ಪಂಚಭೂತಗಳು ಬೇರೆ ಬೇರೆಯಾದ ಮೇಲೆ ದೇಹವು ಕಾಣದಾಗುವುದು. ಜಗತ್ತಿನ ಮಾಯೆಯಲ್ಲಿ ಸಿಲುಕಿದ ನಾವು ನನ್ನ ಮನೆ, ನನ್ನವರು, ನನ್ನ ಮಗ, ನನ್ನ ಮಗಳು ಎಂಬ ಸಂಬಂಧಗಳನ್ನು ಬೆಳೆಸಿಕೊಳ್ಳುತ್ತೇವೆ. ಇಂದ್ರಿಯಗಳು ಗುಣಗಳಿಗೆ ಅಧೀನವಾಗಿ ಆಯಾ ಗುಣಗಳ ಪ್ರಕಾರ ಫಲವನ್ನು ನೀಡುತ್ತವೆ. ಭೂಮಿಯ ಮೇಲೆ ಹುಟ್ಟಿದ ಮನುಷ್ಯನು ಅವನ ಕರ್ಮಗಳಿಗೆ ಅನುಸಾರವಾಗಿ ಸುಖ ದುಃಖ ಹಾಗೂ ಮಿಶ್ರ ಫಲಗಳನ್ನು ಅನುಭವಿಸುತ್ತಾನೆ. ಕರ್ಮವೆಂಬುದು ದೇವ, ದಾನವ, ಮಾನವ, ತಪಸ್ವಿಗಳಿಗೆ ಯಾರನ್ನೂ ಬಿಟ್ಟಿಲ್ಲ. ನಾವು ದೈಹಿಕವಾಗಿ ಶುದ್ಧರೆಂದು ಭಾವಿಸಿಕೊಳ್ಳುತ್ತೇವೆ, ಆದರೆ ರಕ್ತ, ಮಾಂಸ, ಮಲಮೂತ್ರಾದಿಗಳಿಂದ ಅದು ಕಲುಷಿತವಾಗಿದೆ. ನಮ್ಮ ಹುಟ್ಟಿನ ಮೊದಲೇ ಪಾಪ ಪುಣ್ಯಗಳನ್ನು ಪರಮಾತ್ಮನು ನಿರ್ಧರಿಸುತ್ತಾನೆ. ಯಾವುದೇ ಬಲದಿಂದ ಕಾಲವನ್ನು ಗೆಲ್ಲಲು ಸಾಧ್ಯವಿಲ್ಲ. ಆದ್ದರಿಂದ ಈ ದೇಹವು ಅನಿತ್ಯವೆಂಬುದನ್ನು ಚೆನ್ನಾಗಿ ಅರಿಯಬೇಕು. ತಾಯಿಯಾಗಿ ನೀನು ಹಿಂದೆ ಅನೇಕ ಜನ್ಮಗಳನ್ನು ತಾಳಿದ್ದೀಯೆ. ಈಗ ಮೃತಪುತ್ರನ ತಾಯಿಯಾಗಿ ಶೋಕಿಸಿದರೆ ಹಿಂದಿನ ಜನ್ಮದಲ್ಲಿ ನೀನು ಯಾರ ಪತ್ನಿಯೋ ಯಾರ ತಾಯಿಯೋ ಬಲ್ಲೆಯ? ಶೋಕಿಸಿ ಫಲವಿಲ್ಲ. ಆದ್ದರಿಂದ ಲೋಕದ ರೀತಿಗೆ ಅನುಗುಣವಾಗಿ ಶವವನ್ನು ಸಂಸ್ಕಾರಕ್ಕೆ ಕೊಟ್ಟುಬಿಡು ಎಂದು ಬ್ರಹ್ಮಚಾರಿಯು ನುಡಿದನು. ಈ ಮಾತನ್ನು ಕೇಳಿದ ಬ್ರಾಹ್ಮಣನ ಪತ್ನಿಯು, ಹಾಗಾದರೆ ಶ್ರೀ ಗುರುಗಳ ಮಾತು ಸುಳ್ಳಾಯಿತೆ? ನಾನು ಈಗಲೇ ದೇಹತ್ಯಾಗ ಮಾಡುತ್ತೇನೆ ಎಂದಳು. ಬ್ರಹ್ಮಚಾರಿಯ ರೂಪದಲ್ಲಿದ್ದ ಶ್ರೀಗುರುಗಳು, ಅಮ್ಮ, ನಿನಗೆ ಗುರುಗಳಲ್ಲಿ ಅಚಲ ನಂಬಿಕೆ ಇದ್ದರೆ ನಿನ್ನ ಮಗನ ದೇಹವನ್ನು ನೀನು ವರ ಪಡೆದ ಸ್ಥಳದಲ್ಲಿ ಮಲಗಿಸು ಎಂದು ಹೇಳಿ ಗುಂಪಿನಲ್ಲಿ ಅದೃಶ್ಯರಾದರು. ಬ್ರಾಹ್ಮಣನ ಪತ್ನಿಯು ಮಗನ ಶವವನ್ನು ಬೆನ್ನ ಮೇಲೆ ಹೊತ್ತು ಔದುಂಬರ ಕ್ಷೇತ್ರವನ್ನು ತಲುಪಿ ಶ್ರೀಗುರು ಪಾದುಕಾ ಸನ್ನಿಧಿಯಲ್ಲಿ ಮಲಗಿಸಿದಳು. ಶವವನ್ನು ಹೊಟ್ಟೆಗೆ ಗಟ್ಟಿಯಾಗಿ ಅವಿಚಿಕೊಂಡು ಊರಿನವರಿಗೆ ಪ್ರೇತ ಸಂಸ್ಕಾರಕ್ಕೆ ಅದನ್ನು ಕೊಡಲಿಲ್ಲ. ಹೀಗೆ ರಾತ್ರಿ ಕಳೆಯಿತು. ಬ್ರಾಹ್ಮಣನು 2 ದಿನಗಳು ನಿದ್ದೆ ಇಲ್ಲದಿದ್ದರಿಂದ ಅಲ್ಲಿಯೇ ಮೂರ್ಛೆ ಹೋದನು. ಶ್ರೀ ಗುರುಗಳು ಕನಸಿನಲ್ಲಿ ಕಾಣಿಸಿಕೊಂಡು, ತಾಯಿ, ನಿಮ್ಮ ಮಗನಿಗೆ ಏನೂ ಆಗಿಲ್ಲ. ಅವನ ಜೀವವು ದಿಕ್ಕು ತಪ್ಪಿ ಎಲ್ಲೋ ಹೋದಂತಿದೆ. ಈ ಭಸ್ಮವನ್ನು ಅವನ ಶರೀರಕ್ಕೆ ಹಚ್ಚಿ ಬಾಯಲ್ಲಿ ಸ್ವಲ್ಪ ಭಸ್ಮವನ್ನು ಹಾಕಿ ಕಿವಿಗಳಲ್ಲಿ ಗಾಳಿಯನ್ನು ಊದಿ, ಆಗ ನಿಮ್ಮ ಮಗನು ಜೀವಿತನಾಗುತ್ತಾನೆ ಎಂದು ಹೇಳಿದಂತಾಯಿತು. ಆ ತಾಯಿಗೆ ಇದು ಭ್ರಮೆಯೋ ಭೂತಚೇಷ್ಟೆಯೋ ಎಂಬ ಹೆದರಿಕೆಯಾಯಿತು. 1-2 ಕ್ಷಣಗಳಲ್ಲಿಯೇ ಮೃತದೇಹದಲ್ಲಿ ಚೇತನ ಉಂಟಾಗಿ ಬಾಲಕನು ಕ್ಷೀಣ ಧ್ವನಿಯಲ್ಲಿ ಅಮ್ಮ, ಹಸಿವಾಗುತ್ತಿದೆ ಎಂದನು. ಆಗ ಧೈರ್ಯ ತಂದುಕೊಂಡು ಆಕೆಯು ಪುನರ್ಜನ್ಮ ಪಡೆದ ಮಗನನ್ನು ಎತ್ತಿಕೊಂಡು ಗಂಡನನ್ನು ಎಬ್ಬಿಸಿ ಮಗನಿಗೆ ಜೀವದಾನ ಮಾಡಿದ ಗುರುಗಳ ಸ್ತೋತ್ರ ಮಾಡಿದಳು. ವಿಪ್ರನು ಸ್ನಾನ ಮಾಡಿ ಔದುಂಬರ ವೃಕ್ಷಕ್ಕೆ ಪತ್ನಿ ಪುತ್ರನ ಸಮೇತ ನಮಸ್ಕಾರ ಮಾಡಿದನು. ಬ್ರಾಹ್ಮಣ ದಂಪತಿಗಳು ಗುರುಪಾದುಕಾ ಸನ್ನಿಧಿಯಲ್ಲಿ ಮಗನೊಡನೆ ಕೃತಜ್ಞತೆಯನ್ನು ಅರ್ಪಿಸಿದರು. ಬೆಳಗಿನಲ್ಲಿ ಮೃತ ಬಾಲಕನ ಶವ ಸಂಸ್ಕಾರಕ್ಕೆ ಎಂದು ಬಂದ ಗ್ರಾಮಸ್ಥರು ಬೆರಗಾದರು. ಮೃತ್ಯುಂಜಯರಾದ ಶ್ರೀ ಗುರುಗಳ ಅಪಾರ ಮಹಿಮೆಯನ್ನು ಎಲ್ಲರೂ ಕೊಂಡಾಡುತ್ತಾ ಔದುಂಬರ ಸನ್ನಿಧಿಯಲ್ಲಿ ಮಹೋತ್ಸವವನ್ನು ಆಚರಿಸಿದರು. ಶ್ರೀ ಗುರುಗಳನ್ನು ನಂಬಿದವರಿಗೆ ಏನು ಬೇಕಾದರೂ ದೊರೆಯುತ್ತದೆ. ಗುರು ಮಹಿಮೆಯಿಂದ ಮೂಕನಿಗೆ ಮಾತು ಬಂದರೆ ಕಿವುಡನಿಗೆ ಶ್ರವಣ ಶಕ್ತಿ ಬರುತ್ತದೆ. ಧರ್ಮಾರ್ಥ ಕಾಮ ಮೋಕ್ಷಗಳು ಸಿದ್ಧಿಸುತ್ತವೆ ಎಂದು ಸಿದ್ಧಮುನಿಗಳು ನಾಮಧಾರಕನಿಗೆ ಹೇಳಿದರು ಎಂಬಲ್ಲಿಗೆ ಶ್ರೀ ಗುರುಚರಿತ್ರೆಯ 21ನೇ ಅಧ್ಯಾಯವು ಸಂಪೂರ್ಣವಾಯಿತು.